ಹಾಯ್, ಇವತ್ತು ವೆರಿ ಸಿಂಪಲ್ ಆ್ಯಂಡ್ ಟೇಸ್ಟಿ ಪಾಲಕ್ ಮಶ್ರೂಮ್ ಮಾಡ್ತಾಯಿದ್ದೀನಿ. ಇದನ್ನು ಮಾಡೋದಕ್ಕೆ ಒಂದು ಬಾಣಲೆಗೆ 2 ಸ್ಪೂನ್ ಆಯಿಲ್ ಆ್ಯಡ್ ಮಾಡಿ, ಬಿಸಿ ಆದಮೇಲೆ 1 ಸ್ಪೂನ್ ಜೀರಿಗೆ, 2 ಸ್ಪೂನ್ ಧನಿಯಾ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದಮೇಲೆ 2 ಗುಂಟೂರು ಮೆಣಸಿನ್ಕಾಯಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ 4 ಮಶ್ರೂಮ್ನ ಕಟ್ ಮಾಡಿ ಹಾಕಿದ್ದೀನಿ. ಇದನ್ನು ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ 4 ಮಶ್ರೂಮ್ನೂ ಆ್ಯಡ್ ಮಾಡಿದ್ದೀನಿ. 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಇದು ಚೆನ್ನಾಗಿ ಫ್ರೈ ಆಗಬೇಕು. 1 ಫುಲ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡಿದ್ದೀನಿ. 1 ಇಂಚು ಶುಂಠಿ, 2 ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರಲ್ಲಿ ಹಸಿ ವಾಸನೆ ಎಲ್ಲ ಇರೋಕ್ಕೆ ಹೋಗಬಾರ್ದು, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ನಾನು ಅರ್ಧ ಕಟ್ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿ ಈ ಥರ ಕಟ್ ಮಾಡಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ಫ್ರೈ ಮಾಡೋ ಟೈಮಲ್ಲಿ 1/4 ಟೇಬಲ್ ಸ್ಪೂನ್ ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಶುಗರ್ನೂ ಆ್ಯಡ್ ಮಾಡಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಆ ಗ್ರೀನಿಶ್ ಆಗೇ ಇರುತ್ತೆ, ಹಾಗಾಗಿ ಈಗಲೇ ಆ್ಯಡ್ ಮಾಡ್ಕೋಬೇಕು ಶುಗರ್ನು ಮತ್ತು ಸಾಲ್ಟನ್ನ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಈಗ ನೋಡಿ ನೀರೆಲ್ಲ ಬಿಟ್ಟಿದೆ. ಈ ಟೈಮಲ್ಲಿ ಆಫ್ ಮಾಡಿ ಕೂಲ್ ಹಾಕಿಬಿಟ್ಟು ಗ್ರೈಂಡ್ ಮಾಡಿ ಪೇಸ್ಟ್ ರೆಡಿ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಬಾಣಲೆಗೆ 2 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಅದೆಲ್ಲ ಫ್ರೈ ಆದಮೇಲೆ 2 ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಆ್ಯಡ್ ಮಾಡಿ ಗೋಲ್ಡನ್ ಬ್ರೌನ್ ಆದಮೇಲೆ ಮಶ್ರೂಮ್ನ ಆ್ಯಡ್ ಮಾಡಿದ್ದೀನಿ. ಮಶ್ರೂಮ್ ಬಂದು ನಾನು 1 ಪ್ಯಾಕೆಟ್ ಫುಲ್ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡಿದ್ದೀನಿ. ಅದರಲ್ಲಿ ಸ್ವಲ್ಪ ನೀರು ಬಿಡ್ತಾ ಬರುತ್ತೆ. ಆ ಟೈಮಲ್ಲಿ 1 ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಪೌಡರು, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, 1/4 ಟೇಬಲ್ ಸ್ಪೂನ್ ಅರಿಶಿನ, 1/4 ಟೇಬಲ್ ಸ್ಪೂನ್ ಜೀರಾ ಪೌಡರು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿಮೆಣ್ಸಿನ್ಕಾಯಿನೂ ಹಾಕಿರ್ತೀವಿ, ಬಟ್ ಇದೆಲ್ಲ ಹಾಕಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು. ಇದೆಲ್ಲ ಫ್ರೈ ಆದಮೇಲೆ ಮುಂಚೆನೇ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಪೇಸ್ಟ್ನ ಆ್ಯಡ್ ಮಾಡಿ ತುಂಬ ಹೊತ್ತು ಬೇಯಿಸೋದೆಲ್ಲ ಏನು ಬೇಡ, ಯಾಕಂದರೆ ಮಶ್ರೂಮ್ ತುಂಬಾ ಸಾಫ್ಟ್ ಇರುತ್ತೆ. ನಿಮಗೆ ಎಷ್ಟು ತಿಕ್ನೆಸ್ ಬೇಕು ಗ್ರೇವಿ ನೋಡಿಬಿಟ್ಟು ನೀರನ್ನ ಆ್ಯಡ್ ಮಾಡ್ಕೋಬೋದು. ರೈಸ್ಗೆಲ್ಲ ಯೂಸ್ ಮಾಡ್ತೀನಿ ಹಂಗಿತ್ತಂದರೆ ಸ್ವಲ್ಪ ತೆಳ್ಳನೇ ಮಾಡ್ಕೋಬೋದು. ನೀರೆಲ್ಲ ಆ್ಯಡ್ ಮಾಡಿದ್ದಾದಮೇಲೆ ಒಂದು ಸಲ ಚೆನ್ನಾಗಿ ಕುದಿ ಬಂದರೆ ಸಾಕು. ಕುದಿ ಬರೋ ಟೈಮಲ್ಲಿ 1 ಸ್ಪೂನ್ನ ಬಟರ್ ಆ್ಯಡ್ ಮಾಡಬೇಕು. ಬಟರ್ ಬಂದು ಆಪ್ಷನಲ್ಲು. ನೋಡಿ ಈಗ ಚೆನ್ನಾಗಿ ಒಂದು ಕುದಿ ಬಂದಿದೆ. ಪಾಲಕ್ ಮಶ್ರೂಮ್ ರೆಡಿಯಾಗಿದೆ. ಈ ಮೆಥಡಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೆ, ರೋಟಿಗೆ, ರೈಸ್ಗೆ, ಪರೋಟಾಗೆ ಎಲ್ಲದಕ್ಕೂ ದ ಬೆಸ್ಟ್ ಕಾಂಬಿನೇಷನ್. ಮಶ್ರೂಮ್ ಪಾಲಕ್ ರೆಡಿ ಆಯಿತು. ಥ್ಯಾಂಕ್ ಯು, ಬಾಯ್.